ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೆ ಸಹ್ಯಾದ್ರಿಯ ಮಡಿಲಲ್ಲಿರುವ ಒಂದು ಸುಂದರವಾದ ಜಲಪಾತವನ್ನು ತೋರಿಸೋನಿದ್ದೇನೆ. ಅದರ ಹೆಸರು ಏನಪ್ಪ ಅಂತಂದರೆ ಧಾರೇಶ್ವರ ಜಲಪಾತ. ಇದಕ್ಕೆ ಮಾರ್ಲೇಶ್ವರ ಜಲಪಾತ ಅಂತಲೂ ಕೂಡ ಕರೀತಾರೆ. ಇದರ ಮುಂದೆನೇ ಶ್ರೀ ಮಾರ್ಲೇಶ್ವರ ದೇವರ ಒಂದು ಪುರಾತನ ಮಂದಿರ ಕೂಡ ಇದೆ. ಅದನ್ನು ಕೂಡ ಇವತ್ತಿನ ಲಾಗ್ದಲ್ಲಿ ನಾನು ನಿಮಗೆ ತೋರಿಸೋನಿದ್ದೇನೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆಯ ತನಕ ನೋಡಿ. ನಡೀರಿ, ನಮ್ಮ ಟ್ರಾವೆಲ್ ಜರ್ನಿಯನ್ನು ಬೇಗನೆ ಶುರು ಮಾಡೋಣ. ಲೆಟ್ಸ್ ಗೋ. ಮಾರ್ಲೇಶ್ವರ್ ವಾಟರ್ಫಾಲ್ಸ್ ಮತ್ತು ಮಾರ್ಲೇಶ್ವರ ದೇವರ ಮಂದಿರವು ಮಹಾರಾಷ್ಟ್ರ ರಾಜ್ಯದ ರತ್ನಾಗಿರಿ ಜಿಲ್ಲೆಯ ಸಂಗಮೇಶ್ವರ ತಾಲೂಕಿನ ಮಾರಾಳ್ ಎಂಬ ಊರಿನ ಸಮೀಪದಲ್ಲಿ ಒಂದು ದೊಡ್ಡ ಪರ್ವತದ ಮೇಲೆ ಇದೆ. ನಾನೀಗ ಮಾರಾಳ್ ಅನ್ನುವ ಊರಿಗೆ ಸಮೀಪದಲ್ಲಿಯೇ ಬಂದಿರುವೆ. ನಾನೀಗ ಯಾವ ಬ್ರಿಡ್ಜಿನ ಮೇಲೆ ನಿಂತಿದ್ದೀನಲ್ಲ, ಇದಕ್ಕೆ ಬಾವ್ ನದಿಯ ಬ್ರಿಡ್ಜ್ ಅಂತ ಕರೀತಾರೆ. ಈ ಬಾವ್ ನದಿ ಮಾರ್ಲೇಶ್ವರ್ ವಾಟರ್ಫಾಲ್ಸ್ದಿಂದಲೇ ಕೆಳಗಡೆ ಹರಿತಾ ಬರ್ತಾ ಇದೆ. ಈ ಬ್ರಿಡ್ಜ್ದಿಂದ ಮಾರಾಳ್ ಊರು 6 ಕಿಲೋಮೀಟರ್ ದೂರದಲ್ಲಿದ್ದರೆ ಮಾರಾಳ್ ಊರಿನಿಂದ ಮಾರ್ಲೇಶ್ವರ ಮಂದಿರ ಹಾಗೂ ಮಾರ್ಲೇಶ್ವರ ವಾಟರ್ಫಾಲ್ಸ್ ಸುಮಾರು ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ. ನಾವು ಕೂಡ ಈಗ ಅಲ್ಲಿಗೆ ಹೋಗೋಣ, ನಡೀರಿ. ಗೆಳೆಯರೇ, ನಾನೀಗ ಶ್ರೀ ಕ್ಷೇತ್ರ ಮಾರ್ಲೇಶ್ವರಕ್ಕೆ ಬಂದು ತಲುಪಿರುವೆ. ಬೆಳಗ್ಗೆನೆ ಮತ್ತೆ ಮಳೆ ಶುರುವಾಗಿದೆ. ಟೈಮ್ ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ. ಈ ಮಾರ್ಲೇಶ್ವರ ದೇವಸ್ಥಾನ ರತ್ನಾಗಿರಿ ಸಿಟಿಯಿಂದ 63 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬರೋಕ್ಕೆ ಯಾವುದೇ ಡೈರೆಕ್ಟ್ ಬಸ್ಗಳಿಲ್ಲ. ಒಂದು ವೇಳೆ ನೀವೇನಾದರೂ ಇಲ್ಲಿಗೆ ಬಸ್ನಿಂದ ಬರುವವರಿದ್ದರೆ ನೀವು ಸೀದಾ ಸಂಗಮೇಶ್ವರಕ್ಕೆ ಹೋಗಿ, ಸಂಗಮೇಶ್ವರದಿಂದ ದೇವರುಖಿಗೆ ಹೋಗಿ, ದೇವರುಖದಿಂದ ಇಲ್ಲಿಗೆ ಬರೋಕ್ಕೆ ಸಾಕಷ್ಟು ಸರ್ಕಾರಿ ಬಸ್ಗಳು ಅವೈಲೇಬಲ್ ಇವೆ. ಇಲ್ಲಿ ಯಾವುದೇ ಎಂಟ್ರಿ ಫೀ ಇಲ್ಲ, ಆದರೆ ನಿಮಗೆ ಕಾರ್ ಪಾರ್ಕಿಂಗ್ ಆಗಿ 30 ರೂಪಾಯಿ ಕೊಡಬೇಕಾಗತ್ತೆ. ನಿಮಗೆ ನನ್ನ ಹಿಂದೆ ಒಂದು ದೊಡ್ಡ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಈ ಗುಡ್ಡದ ಮೇಲಿದೆ ಮಾರ್ಲೇಶ್ವರ ದೇವರ ಮಂದಿರ ಮತ್ತು ಮಾರ್ಲೇಶ್ವರ್ ವಾಟರ್ಫಾಲ್ಸ್. ನಾವೀಗ ಈ ಗುಡ್ಡವನ್ನು ಏರೋರಿದ್ದೀವಿ. ಕಾರ್ ಪಾರ್ಕಿಂಗಿಂದ ಸುಮಾರು ಒಂದು 500 ಸ್ಟೆಪ್ಸ್ಗಳನ್ನು ಏರಿ ಮೇಲೆ ಹೋಗಬೇಕಾಗತ್ತೆ. ಹೋಗೋಣ. ನಿಮಗಿಲ್ಲಿ ಕಾರ್ ಪಾರ್ಕಿಂಗ್ನ ಪಕ್ಕದಲ್ಲಿಯೇ ಸಾಕಷ್ಟು ಟೀ ಮತ್ತು ನಾಷ್ಟಾ ಸೆಂಟರ್ಗಳು ಸಿಗ್ತವೆ. ಇಲ್ಲಿ ನೀವು ಚಹಾವನ್ನು ಕುಡಿಬೋದು ಮತ್ತು ನಾಷ್ಟಾವನ್ನು ಕೂಡ ಮಾಡ್ಬೋದು. ನಾನು ಬೆಳಿಗ್ಗೆ 3 ಗಂಟೆಗೆ ಮನೆಯನ್ನು ಬಿಟ್ಟಿರುವೆ. 5 ಗಂಟೆ ಕಂಟಿನ್ಯೂಸ್ ಡ್ರೈವಿಂಗ್ ಮಾಡಿ ಇಲ್ಲಿಗೆ ಬಂದಿರುವೆ. ಏನೂ ಕೂಡ ತಿಂದಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ಮೊದಲು ನಾನು ಚೆನ್ನಾಗಿ ನಾಷ್ಟಾ ಮಾಡುವೆ, ಅದಾದ ನಂತರ ಮೇಲೆ ವಾಟರ್ಫಾಲ್ಸನ್ನು ನೋಡೋಕ್ಕೆ ಹೋಗುವೆ. ಮೊದಲು ಕೋಟೋಬಾ, ಅನಂತರ ವಿಟೋಬಾ ಅನ್ನೋ ಮಂದಿ ನಾವು. ಸದ್ಯಕ್ಕಂತೂ ಸಖತ್ತಾಗಿ ನಾಷ್ಟ ಆಗಿದೆ. ಮೇಲ್ಗಡೆ ಹೋಗೋ ತನಕ ತಿಂದಿದ್ದೆಲ್ಲವೂ ಕೂಡ ಜೀರ್ಣ ಆಗುತ್ತೆ. 500ಕ್ಕಿಂತಲೂ ಜಾಸ್ತಿ ಮೆಟ್ಟಿಲುಗಳನ್ನು ಏರಿ ಹೋಗೋದು
ಕಾಮಿಡಿ ಅಲ್ಲ. ಹೋಗೋ ಅಷ್ಟರಲ್ಲಿ ತಿಂದಿದ್ದೆಲ್ಲ ಕರಗತ್ತೆ, ಮತ್ತೆ ಬರೋವಾಗಲೂ ಕೂಡ ತಿನ್ನೋಣ. ನೀವು ಈ ಸ್ಟೆಪ್ಸ್ಗಳ ಮೇಲಿಂದ ನಡ್ಕೊಂಡು ಹೋಗುವಾಗ ಈ ಸ್ಟೆಪ್ಸ್ಗಳ ಬದಿಯಲ್ಲಿ ನಿಮಗೆ ಬಹಳಷ್ಟು ಸಣ್ಣ ಸಣ್ಣ ಅಂಗಡಿಗಳು ನೋಡೋಕ್ಕೆ ಸಿಗ್ತವೆ. ನೀವು ಬೇಕಪ್ಪ ಅಂತಂದರೆ ಈ ಅಂಗಡಿಗಳಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಚಿಕ್ಕ ಮಕ್ಕಳಿಗಾಗಿ ಮತ್ತು ಮಹಿಳೆಯರಿಗಾಗಿ ಸಾಕಷ್ಟು ಐಟಮ್ಗಳನ್ನು ಇಲ್ಲಿ ಮಾರಲಾಗತ್ತೆ. ಹೋಗೋವಾಗ ನಿಮಗೆ ಹಸಿವಾದರೆ ನೀವು ಏನಾದರೂ ತಿನ್ಬೋದು, ತಿನ್ನೋಕ್ಕೂ ಕೂಡ ಭಾಳಷ್ಟು ಐಟಮ್ಗಳು ಸಿಗ್ತವೆ. ನಿಮಗೆ ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯುವ ಆಸೆ ಇದ್ದರೆ ಭಾಳಷ್ಟು ಥರನಾದ ಕೋಲ್ಡ್ ಡ್ರಿಂಕ್ಸ್ಗಳು ಕೂಡ ಕುಡಿಯೋಕ್ಕೆ ಸಿಗ್ತವೆ. ಲಿಂಬು ಶರ್ಬತ್ ಸಿಗುತ್ತೆ, ಕೋಕಮ್ ಶರ್ಬತ್ ಕೂಡ ಸಿಗುತ್ತೆ. ಈ ಅಂಗಡಿಗಳಿಂದ ನೀವು ಕೊಂಕನ್ ಹಾಗೂ ಮಲ್ವನ್ನ ಬಹಳಷ್ಟು ಪ್ರಾಡಕ್ಟ್ಸ್ಗಳನ್ನು ಕೂಡ ಖರೀದಿ ಮಾಡ್ಬೋದು. ಉದಾಹರಣೆಗಾಗಿ ಕೋಕಮ್ನಂಥ ಪ್ರಾಡಕ್ಟ್ಗಳು. ನೀವು ಈ ಸ್ಟೆಪ್ಸ್ಗಳ ಮೇಲಿಂದ ನಡ್ಕೊಂಡು ಹೋಗುವಾಗ ನಿಮಗೆ ಪಕ್ಕದಲ್ಲಿ ಸಣ್ಣ ಸಣ್ಣ ವಾಟರ್ ಫಾಲ್ಸ್ಗಳು ಕೂಡ ನೋಡೋಕ್ಕೆ ಸಿಗ್ತವೆ. ನೀವಿಲ್ಲಿ ನೋಡ್ಬೋದು, ಒಂದು ಸುಂದರವಾದ ಸಣ್ಣ ವಾಟರ್ ಫಾಲ್ಸ್ ಇಲ್ಲಿಂದ ಹರಿತಾ ಹೋಗ್ತಾ ಇದೆ. ಇಲ್ಲಿ ನೀವು ನಿಸರ್ಗದ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ನಡ್ಕೊಂಡು ಹೋಗ್ಬೋದು. ನಿಮಗೆ ಹೇಗೆ 500 ಸ್ಟೆಪ್ಸ್ಗಳು ಕಂಪ್ಲೀಟ್ ಆದವು ಅನ್ನೋದು ಗೊತ್ತೇ ಆಗಲ್ಲ. ಗೆಳೆಯರೆ, ನಾನು 500ಕ್ಕಿಂತಲೂ ಜಾಸ್ತಿ ಮೆಟ್ಟಿಲುಗಳನ್ನು ಏರ್ಬಿಟ್ಟು ಈಗ ಮಾರ್ಲೇಶ್ವರ ದೇವಸ್ಥಾನದ ತನಕ ಬಂದು ತಲುಪಿರುವೆ. ನೀವು ನನ್ನ ಹಿಂದ್ಗಡೆ ನೋಡ್ಬೋದು, ಶ್ರೀ ಮಾರ್ಲೇಶ್ವರ ದೇವಸ್ಥಾನ ಮಾರಳ ಅನ್ನೋ ಒಂದು ಬೋರ್ಡ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ತನಕ ನಿಮಗೆ ಬರೋದಿದೆ. ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ನೀವು ನಡ್ಕೊಂಡು ಹೋದರೆ ನಿಮಗೆ ಮಾರ್ಲೇಶ್ವರ ದೇವರ ದರ್ಶನ ಆಗತ್ತೆ. ಮೊದಲು ನಾವು ದೇವರ ದರ್ಶನವನ್ನು ಮಾಡ್ಕೊಂಬರೋಣ. ಅದಾದ ನಂತರ ಮಾರ್ಲೇಶ್ವರ ವಾಟರ್ ಫಾಲ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಗೆಳೆಯರೆ, ನಾನೀಗ ಶ್ರೀ ಮಾರ್ಲೇಶ್ವರ ದೇವಸ್ಥಾನದ ಎದುರುಗಡೆನೇ ನಿಂತಿರುವೆ. ನನ್ನ ಮುಂದೆ ನಿಮಗೆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಇದು ಮಾರ್ಲೇಶ್ವರ ದೇವಸ್ಥಾನ ಆಗಿದೆ. ಒಂದು ಸಣ್ಣ ಗುಹೆಯ ಒಳಗಡೆ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ 2 ಶಿವಲಿಂಗಗಳಿವೆ. ಒಂದು ಮಾರ್ಲೇಶ್ವರ ಶಿವಲಿಂಗ, ಇನ್ನೊಂದು ಮಲ್ಲಿಕಾರ್ಜುನ ಶಿವಲಿಂಗ. ಹೀಗಾಗಿ ಗರ್ಭಗುಡಿಯಲ್ಲಿ 2 ನಂದಿ ವಿಗ್ರಹಗಳಿವೆ. ಮತ್ತು ದೇವಸ್ಥಾನದ ಎದುರುಗಡೆ ಹೊರಗಡೆ 2 ಗಣೇಶನ ಮೂರ್ತಿಗಳಿವೆ. ಆ ಗಣೇಶನ ಮೂರ್ತಿಯ ಪಕ್ಕದಲ್ಲಿ ಒಂದು ಸಣ್ಣ ನೀರಿನ ಕುಂಡ ಇದೆ. ಅದಕ್ಕೆ ಗಂಗಾ ಕುಂಡ ಅಂತ ಕರೀತಾರೆ. ಅದರ ವಿಶೇಷತೆ ಏನಪ್ಪ ಅಂತಂದರೆ, ಬೇಸಿಗೆ ಕಾಲದಲ್ಲೂ ಕೂಡ ಅದರಲ್ಲಿ ನೀರಿರುತ್ತೆ, ನೀರು ಬತ್ತಲ್ಲ. ಮತ್ತು ಮಳೆಗಾಲದಲ್ಲಿ ನೀರು ಅದರಿಂದ ಓವರ್ಫ್ಲೋ ಆಗಿ ಹೊರಗಡೆ ಬರಲ್ಲ. ಕಾನ್ಸ್ಟಂಟ್ ಬ್ಯಾಲೆನ್ಸ್ಡ್ ಸ್ಟೇಟ್ನಲ್ಲಿ ಅಲ್ಲಿ ನೀರಿರುತ್ತೆ. ಇದು ಮಾರ್ಲೇಶ್ವರ ದೇವಸ್ಥಾನದ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆಯಿತು. ಮಾರ್ಲೇಶ್ವರ ದೇವಸ್ಥಾನದ ಎದುರುಗಡೆ ನಿಂತಿದ್ರೆ ನಿಮ್ಮ ಮಾರ್ಲೇಶ್ವರ ವಾಟರ್ ಫಾಲ್ಸ್ ಕಾಣಿಸುತ್ತೆ. ಮಾರ್ಲೇಶ್ವರ ವಾಟರ್ ಫಾಲ್ಸ್ ಅಂತ ಕರೀತಾರೆ. ನಾವು ಕೆಳಗಡೆ ಹೋಗಿ ಈ ವಾಟರ್ ಫಾಲ್ಸನ್ನು ಈಗ ನೋಡ್ಕೊಂಡು ಬರೋಣ. ಗೆಳೆಯರೆ, ಮೇಲ್ಗಡೆ ಕಂಟಿನ್ಯೂಸ್ ಆಗಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಹೀಗಾಗಿ ಈ ವಾಟರ್ ಫಾಲ್ಸ್ನಲ್ಲಿ ವಾಟರ್ ಫ್ಲೋ ತುಂಬಾ ಜಾಸ್ತಿ ಇದೆ. ಹೀಗಾಗಿ ಕೆಳಗಡೆ ಹೋಗೋಕ್ಕೆ ಎಂಟ್ರಿಯನ್ನು ಬಂದ್ ಮಾಡಲಾಗಿದೆ. ನಾಟ್ ಅಲೌಡ್ ಟು ಗೋ ದೇಯರ್. ಸೇಫ್ಟಿ ಪ್ರಿಕಾಷನ್ಗಾಗಿ ಈ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಅದಕ್ಕಾಗಿ ನಾನು ನಿಮಗೆ ಇಲ್ಲಿಂದಲೇ ಈ ಮಾರ್ಲೇಶ್ವರ ವಾಟರ್ ಫಾಲ್ಸನ್ನು ತೋರಿಸ್ತಾ ಇರುವೆ. ನಿಮಗೆ ನನ್ನ ಹಿಂದೆ ಇಲ್ಲಿ ದೂರದಲ್ಲಿ ಒಂದು ಸುಂದರವಾದ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ, ಇದೇ ಮಾರ್ಲೇಶ್ವರ ವಾಟರ್ ಫಾಲ್ಸ್ ಆಗಿದೆ. ಇದಕ್ಕೇನೆ ಧಾರೇಶ್ವರ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಈ ವಾಟರ್ ಫಾಲ್ಸ್ ಇದೆಯಲ್ಲ, 7 ಸ್ಟೆಪ್ಸ್ಗಳ ವಾಟರ್ ಫಾಲ್ಸ್ ಆಗಿದೆ. ಇಲ್ಲಿ ನಿಮಗೆ ಮುಂದ್ಗಡೆ ಒಂದು ದೊಡ್ಡ ಪರ್ವತ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಲಿಂಗಾಚ ಪಹಾಡ್ ಅಂತ ಕರೀತಾರೆ. ಈ ಲಿಂಗಾಚ ಪಹಾಡ್ ಇದೆಯಲ್ಲ, ಕೊಯ್ನಾ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಚಾಂದೋಲಿ ವೈಲ್ಡ್ ಲೈಫ್ ಸೆಂಚುರಿಯೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡುತ್ತೆ. ಈ ಬೆಟ್ಟದಿಂದ ಮಳೆಯ ನೀರು 7 ಸ್ಟೆಪ್ಸ್ಗಳಲ್ಲಿ ಸುಂದರವಾಗಿ ಕೆಳಗಡೆ ಇಲ್ಲಿ ಬೀಳುತ್ತೆ. ಮಾರ್ಲೇಶ್ವರ ವಾಟರ್ ಫಾಲ್ಸ್. ಈ ವಾಟರ್ ಫಾಲ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮಾರ್ಲೇಶ್ವರಕ್ಕೆ ಬರಲು ಬೆಸ್ಟ್ ಟೈಮ್ ಯಾವುದಪ್ಪ ಅಂತಂದರೆ ಮಾನ್ಸೂನ್. ನೀವು ಮಾನ್ಸೂನ್ನಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ನಿಮಗೆ ಸುಂದರವಾದ ಜಲಪಾತ ನೋಡೋಕ್ಕೆ ಸಿಗತ್ತೆ.
ಜೊತೆಗೆ ಮಾರ್ಲೇಶ್ವರ ದೇವನ ದರ್ಶನ ಕೂಡ ಆಗತ್ತೆ. ಬರೀ ನೀವು ದೇವರ ದರ್ಶನಕ್ಕಾಗಿ ಬರುವವರಿದ್ದರೆ ವರ್ಷ ಪೂರ್ತಿ ಯಾವಾಗ ಬೇಕಾದರೂ ಬರಬಹುದು. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ, ಮಕರ ಸಂಕ್ರಮಣದ ಟೈಮಲ್ಲಿ ಮತ್ತು ಮಹಾಶಿವರಾತ್ರಿಯ ಟೈಮಲ್ಲಿ ಇಲ್ಲಿ ಲಕ್ಷಾಂತರ ಜನ ಭೇಟಿ ನೀಡ್ತಾರೆ. ಬೆಳಿಗ್ಗೆ ಟಿಫಿನ್ ಮಾಡಿದ್ದು ಈಗ ಕರಗಿದೆ, ಈಗ ಮತ್ತೆ ಹೊಟ್ಟೆ ಹಸಿವಾಗಿದೆ. ಊಟಕ್ಕೆ ಏನು ಸಿಗತ್ತೆ ಅಂತೇಳಿ ನೋಡೋಣ. ಯಾವುದೇ ಒಂದು ಟೂರಿಸ್ಟ್ ಲೊಕೇಶನ್ಗೆ ಹೋದರೂ ಕೂಡ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತೊಗೊಂಡು ಹೋಗ್ಬಿಡಿ. ತೊಗೊಂಡು ಹೋದರೂ ಕೂಡ ಅವುಗಳನ್ನು ಎಲ್ಲೆಂದರಲ್ಲಿ ಎಸೆಯೋಕೆ ಹೋಗ್ಬಿಡಿ. ಅಲ್ಲಿರುವ ಪ್ರಾಣಿಗಳು ಆ ಪ್ಲಾಸ್ಟಿಕ್ ಬ್ಯಾಗನ್ನು ತೊಗೊಂಡು ತಿನ್ನೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಒಂದು ಮಂಗ ಇದೆ ನೋಡಿ. ಈ ಮಂಗಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿರುವ ಒಂದು ಆಹಾರ ಪದಾರ್ಥ ಸಿಕ್ಕಿದೆ. ಇದು ಆಹಾರ ಪದಾರ್ಥವನ್ನು ತಿನ್ನೋದರ ಜೊತೆಗೆ ಪ್ಲಾಸ್ಟಿಕ್ಕನ್ನು ಕೂಡ ತಿಂತಾ ಇದೆ. ಪ್ಲಾಸ್ಟಿಕ್ಕನ್ನು ತಿಂದುಬಿಟ್ಟು ಕಾಡು ಪ್ರಾಣಿಗಳಿಗೆ ಇಲ್ಲವೇ ಪಕ್ಷಿಗಳಿಗೆ ಪ್ರಾಣಹಾನಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಿ, ನಿಷೇಧ ಮಾಡಿಬಿಡಿ. ಮಾರ್ಲೇಶ್ವರದಲ್ಲಿ ನಿಮಗೆ ಕೇವಲ 50 ರೂಪಾಯಿದಲ್ಲಿ ಪ್ಯೂರ್ ವೆಜಿಟೇರಿಯನ್ ಊಟ ಸಿಗುತ್ತೆ. ಇದರಲ್ಲಿ ನಿಮಗೆ ಜೋಳದ ರೊಟ್ಟಿ, ಜುಣಕ ಮತ್ತು ದಾಲ್ ಮತ್ತು ರೈಸ್ ಮತ್ತು ಉಪ್ಪಿನಕಾಯಿ ಸಿಗುತ್ತೆ. ಸೊ ವ್ಯಾಲ್ಯೂ ಫಾರ್ ಮನಿ ಸಿಗುತ್ತೆ. ಸೊ ಈಗ ತಿಂತಾ ಇರುವೆ. ಅಟ್ಲೀಸ್ಟ್ ಇದಾದರೂ ಸಿಗ್ತಾ ಇದೆ. ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲಿ ಇದು ಸಿಗಲ್ಲ. ಪ್ಯೂರ್ ವೆಜಿಟೇರಿಯನ್ ಊಟ ಸಿಗೋದು ಮಹಾರಾಷ್ಟ್ರದಲ್ಲಿ ಮತ್ತು ಕೋಸ್ಟಲ್ ಸೈಡ್ನಲ್ಲಿ ತುಂಬಾ ಕಠಿಣವಾಗಿದೆ. ಸಿಗ್ತಾ ಇದೆ, ಪಾಲಿಗೆ ಒಂದು ಪಂಚಾಮೃತ ಚೆನ್ನಾಗಿ ತಿನ್ನೋಣ. दोस्तों, यदि आप अपने स्मार्टफोन से सिनेमैटिक वीडियोस को शूट करना सीखना चाहते हैं तो अपने स्मार्टफोन में प्रोफेशनल वीडियोस को एडिट करना सीखना चाहते हैं तो स्मार्टफोन फोटोग्राफी को सीखना चाहते हैं तो आप www.roaringfilmschool.com को विजिट कीजिए और सीखिए. ಓಕೆ ಗೆಳೆಯರೆ, ಇಲ್ಲಿಗೆ ನಾನು ನನ್ನ ಮಾರ್ಲೇಶ್ವರ್ನ ಟ್ರಾವೆಲ್ ಜರ್ನಿಯನ್ನು ಎಂಡ್ ಮಾಡ್ತಾ ಇರುವೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಡೈರೆಕ್ಟರ್ ಸತೀಶ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟೂರಿಸ್ಟ್ ಲೊಕೇಶನ್ದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.